ಹಾಯ್ ಸ್ನೇಹಿತರೆ, ಜಿವಿಕೆ ಸ್ಟಡಿ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಇವತ್ತಿನ ದಿನ ಜೂನ್ 27 ಮತ್ತು 28ರ ಪ್ರಮುಖ ಪ್ರಚಲಿತ ಘಟನೆಗಳು. ಅದೇ ರೀತಿ ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಭಾರತ ಯಾವ ದೇಶದೊಂದಿಗೆ ಜಲಾಂತರ್ಗಾಮಿ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ದಕ್ಷಿಣ ಆಫ್ರಿಕಾದೊಂದಿಗೆ ಇತ್ತೀಚೆಗೆ ಜಲಾಂತರ್ಗಾಮಿ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿದ್ದು. ನೆಕ್ಸ್ಟ್ ಕ್ವಶನ್, ದಿ ಒನ್ ಕ್ರಿಕೆಟ್ ಮೈ ಲೈಫ್ ಆ್ಯಂಡ್ ಮೋರ್ ಎಂಬ ಆತ್ಮಚರಿತ್ರೆಯನ್ನು ಬರೆದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಶಿಖರ್ ಧವನ್. ಇತ್ತೀಚೆಗೆ ದಿ ಒನ್ ಕ್ರಿಕೆಟ್ ಮೈ ಲೈಫ್ ಆ್ಯಂಡ್ ಮೋರ್ ಎಂಬ ಆತ್ಮಚರಿತ್ರೆಯನ್ನು ಬರೆದಿದ್ದು ಶಿಖರ್ ಧವನ್. ಇತ್ತೀಚೆಗೆ ಅವರು ಕ್ರಿಕೆಟ್ ತಂಡಕ್ಕೆ ನಿವೃತ್ತಿ ಘೋಷಿಸಿದ್ದು, ಎಲ್ಲ ಫಾರ್ಮ್ಯಾಟಲ್ಲಿ ನಿವೃತ್ತಿ ಘೋಷಿಸಿದ್ದು. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ದೇಶದ ಅತ್ಯಂತ ಮೌಲ್ಯಯುತ ಬ್ರ್ಯಾಂಡ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಟಾಟಾ ಗ್ರೂಪ್. ಇತ್ತೀಚೆಗೆ ದೇಶದ ಅತ್ಯಂತ ಮೌಲ್ಯಯುತ ಬ್ರ್ಯಾಂಡ್ ಆಗಿ ಟಾಟಾ ಗ್ರೂಪ್ ಅನ್ನು. ನೆಕ್ಸ್ಟ್ ಕ್ವಶನ್, ಭಾರತದ ಮೊದಲ ಚಿಟ್ಟೆ ಅಭಯಾರಣ್ಯವನ್ನು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಕೇರಳ ರಾಜ್ಯದಲ್ಲಿ ಇತ್ತೀಚೆಗೆ ಮೊದಲ ಚಿಟ್ಟೆ ಅಭಯಾರಣ್ಯವನ್ನು ಸ್ಥಾಪಿಸಲಾಗಿದ್ದು ಕೇರಳದ ಕೊಣ್ಣೂರಲ್ಲಿ ಆರಲಂ ಮರುನಾಮಕರಣ ಮಾಡಲಾಗಿದ್ದು, ಈ ಅಭಯಾರಣ್ಯವನ್ನು ಆರಲಂ ಮರುನಾಮಕರಣ ಮಾಡಿದ್ದು. ಈ ಅಭಯಾರಣ್ಯ 2013ರಲ್ಲಿ ಸ್ಥಾಪನೆಯಾಗಿದ್ದು, ಕೇರಳದ ಕೊಣ್ಣೂರು ಜಿಲ್ಲೆಯಲ್ಲಿ ಆಲಂ ವನ್ಯಜೀವಿಯನ್ನು ಆರಲಂ ವನ್ಯಜೀವಿಯಾಗಿ ಮರುನಾಮಕರಣ ಮಾಡಲಾಗಿದ್ದು 2013ರಲ್ಲಿ ಈ ಅಭಯಾರಣ್ಯವೆಂದು ಘೋಷಣೆ ಮಾಡಿದ್ದು. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಯಾವ ರಾಜ್ಯದಲ್ಲಿರುವ ಸಲ್ಕಾನ್ ಪಳೆಯುಳಿಕೆ ಉದ್ಯಾನವನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ತಾತ್ಕಾಲಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಉತ್ತರ ಪ್ರದೇಶದ ಸಲ್ಕಾನ್ ಪಳೆಯುಳಿಕೆ ಉದ್ಯಾನವನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ತಾತ್ಕಾಲಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ನೆಕ್ಸ್ಟ್ ಕ್ವಶನ್, ವಾರ್ಷಿಕ ಕತ್ತರಗಮ್ ಎಸಲಾ ಉತ್ಸವ ಇತ್ತೀಚೆಗೆ ಎಲ್ಲಿ ಪ್ರಾರಂಭವಾಯಿತು? ಕತ್ತರಗಮ್ ಎಸಲಾ ಉತ್ಸವ ಇತ್ತೀಚೆಗೆ ಎಲ್ಲಿ ಪ್ರಾರಂಭವಾಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ, ಶ್ರೀಲಂಕಾದಲ್ಲಿ ಇತ್ತೀಚೆಗೆ ಈ ಹಬ್ಬವನ್ನು ಆಚರಿಸಲಾಗುತ್ತಿದೆ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ತಲುಪಿದ ಮೊದಲ ಭಾರತೀಯ ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಶುಭಾಂಶು ಶುಕ್ಲಾ. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತಲುಪಿದ ಭಾರತೀಯ ಶುಭಾಂಶು ಶುಕ್ಲಾ ಅವರು ಫಾಲ್ಕನ್ 9 ರಾಕೆಟ್ ಮುಖಾಂತರ ಬಾಹ್ಯಾಕಾಶಕ್ಕೆ ತೆರಳಿದ್ದು. ನೆಕ್ಸ್ಟ್ ಕ್ವಶನ್, 5ನೇ ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯ ಕ್ರೀಡಾಕೂಟವನ್ನು ಯಾವ ರಾಜ್ಯ ಆಯೋಜಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ರಾಜಸ್ಥಾನ ಸರ್ಕಾರ ಇತ್ತೀಚೆಗೆ ಈ 5ನೇ ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯ ಕ್ರೀಡಾಕೂಟವನ್ನು ಆಯೋಜಿಸಿದ್ದು. ನೆಕ್ಸ್ಟ್ ಕ್ವಶನ್, ಟೈಟನ್ಸ್ ಆರ್ಬಿಟಲ್ ಪೋರ್ಟ್ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣಿಸಲು ಯಾವ ಭಾರತೀಯ ಗಗನಯಾತ್ರಿಯನ್ನು ಆಯ್ಕೆ ಮಾಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ದಂಗೇಟಿ ಜಾನ್ವಿ ಅವರು ಇತ್ತೀಚೆಗೆ ಟೈಟನ್ಸ್ ಆರ್ಬಿಟಲ್ ಪೋರ್ಟ್ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣಿಸಲು ಭಾರತೀಯ ಗಗನಯಾತ್ರಿಯಾದ ದಂಗೇಟಿ ಜಾನ್ವಿ ಅವರು ಆಯ್ಕೆಯಾಗಿದ್ದು. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಎಐ ಚಾಲಿತ ಸುಧಾರಿತ ಸಂಚಾರ ನಿರ್ವಹಣಾ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಮೊದಲ ಎಕ್ಸ್ಪ್ರೆಸ್ ವೇ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಇದು ದ್ವಾರಕಾ ಎಕ್ಸ್ಪ್ರೆಸ್ ವೇ. ನೆಕ್ಸ್ಟ್ ಕ್ವಶನ್, 2025ರ ನ್ಯಾಟೋ ಶೃಂಗಸಭೆಯಲ್ಲಿ ನಡೆಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ, 2025ರ ನ್ಯಾಟೋ ಶೃಂಗಸಭೆ ನಡೆದಿದ್ದು ನೆದರ್ಲ್ಯಾಂಡ್ನಲ್ಲಿ. ನ್ಯಾಟೋ ಸ್ಥಾಪನೆಯಾಗಿದ್ದು 1949ರಲ್ಲಿ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿರುವ ಗಂಗಾ ಜಲ ಒಪ್ಪಂದ ಯಾವ ದೇಶದೊಂದಿಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಇದು ಬಾಂಗ್ಲಾದೇಶಕ್ಕೆ ಸಂಬಂಧಿಸಿದ್ದು.
ಮತ್ತು ಈ ಒಪ್ಪಂದವು 1996ರಲ್ಲಿ ಜಾರಿಗೆ ಬಂದಿದ್ದು ಆಗಿನ ಪ್ರಧಾನಮಂತ್ರಿಯಾದ ಭಾರತದ ಎಚ್ ಡಿ ದೇವೇಗೌಡ ಮತ್ತು ಬಾಂಗ್ಲಾದೇಶದ ಪ್ರಧಾನಮಂತ್ರಿಯಾದ ಶೇಖ್ ಹಸೀನಾ ಈ ಒಪ್ಪಂದಕ್ಕೆ ಸಹಿ ಹಾಕಿದ್ದು ಒಟ್ಟು 30 ವರ್ಷಗಳ ಕಾಲ ಈ ಒಪ್ಪಂದವನ್ನು ಜಾರಿಯಲ್ಲಿರುತ್ತಿತ್ತು. ಆದರೆ 2026ರಲ್ಲಿ ಈ ಒಪ್ಪಂದವನ್ನು ಕೊನೆಗೊಳ್ಳಲಿದ್ದು. ನೆಕ್ಸ್ಟ್ ಕ್ವಶನ್, 2029ರ ವಿಶ್ವ ಪೊಲೀಸ್ ಮತ್ತು ಅಗ್ನಿಶಾಮಕ ಕ್ರೀಡಾಕೂಟವನ್ನು ಯಾವ ದೇಶ ಆಯೋಜಿಸಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರತ ದೇಶ. 2029ರ ವಿಶ್ವ ಪೊಲೀಸ್ ಮತ್ತು ಅಗ್ನಿಶಾಮಕ ಕ್ರೀಡಾಕೂಟವನ್ನು ಭಾರತ ದೇಶ ಆಯೋಜಿಸಲಿದ್ದು. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಆಷಾಢಿ ಬೀಜ ಹಬ್ಬವನ್ನು ಆಚರಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಎ, ಗುಜರಾತದಲ್ಲಿ ಇತ್ತೀಚೆಗೆ ಆಷಾಢಿ ಬೀಜ ಹಬ್ಬವನ್ನು ಆಚರಿಸಲಾಯಿತು. ನೆಕ್ಸ್ಟ್ ಕ್ವಶನ್, ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಡೇಟಾ ಇಂಟೆಲಿಜೆನ್ಸ್ ಯೂನಿಟ್ ಸ್ಥಾಪಿಸಲು ಒಪ್ಪಂದಕ್ಕೆ ಸಹಿ ಹಾಕಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಇದು ಪಂಜಾಬ್ ಸರ್ಕಾರ ಇತ್ತೀಚೆಗೆ ಡೇಟಾ ಇಂಟೆಲಿಜೆನ್ಸ್ ಯೂನಿಟ್ ಸ್ಥಾಪಿಸಲು ಈ ಒಪ್ಪಂದಕ್ಕೆ ಸಹಿ ಹಾಕಿದ್ದು. ನೆಕ್ಸ್ಟ್ ಕ್ವಶನ್, 1 ತಿಂಗಳ ಕಾಲ ನಡೆಯುವ ಬೋನಾಲು ಜಾನಪದ ಉತ್ಸವ ಇತ್ತೀಚೆಗೆ ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ಆಪ್ಷನ್ ಡಿ, ಇದು ತೆಲಂಗಾಣದಲ್ಲಿ ನಡೆಯುವ ಬೋನಾಲು ಜಾನಪದ ಉತ್ಸವ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ನಡೆದ ಜಗನ್ನಾಥ ರಥಯಾತ್ರೆ ಯಾವ ರಾಜ್ಯದಲ್ಲಿ ನಡೆಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ, ಒರಿಸ್ಸಾದ ಪುರಿಯಲ್ಲಿ ನಡೆಯುವ ಜಗತ್ತಿನ ದೊಡ್ಡ ರಥಯಾತ್ರೆ. ಒರಿಸ್ಸಾದ ಪುರಿಯಲ್ಲಿ ನಡೆಯುವ ಜಗತ್ತಿನ ದೊಡ್ಡ ರಥಯಾತ್ರೆಯಾಗಿದ್ದು. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಮಲೈ ಮಹದೇಶ್ವರ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಕರ್ನಾಟಕದಲ್ಲಿರುವ ಮಲೈ ಮಹದೇಶ್ವರ ವನ್ಯಜೀವಿ ಅಭಯಾರಣ್ಯ ಇದು ಚಾಮರಾಜನಗರ ಜಿಲ್ಲೆಯಲ್ಲಿರುವ ಈ ಅಭಯಾರಣ್ಯ ಇತ್ತೀಚೆಗೆ ವಿಷ ಸೇವಿಸಿ 5 ಹುಲಿ ಮರಣ ಹೊಂದಿದ್ದ ಕಾರಣ ಈ ಸುದ್ದಿಯಲ್ಲಿದ್ದು.